ಸರ್ವರಿಗೂ ಮುದ ಕೊಡುವ ನೋಡಲೇಬೇಕಾದ ಪ್ರವಾಸಿ ತಾಣ ಲಾಲ್ಬಾಗ್ ಸಸ್ಯ ತೋಟ. ಲಾಲ್ಬಾಗ್ ಸಸ್ಯ ತೋಟ ಉದ್ಯಾನವನ ಪ್ರವಾಸಿಗರಿಗೆ ಮತ್ತು ವಾಯುವಿಹಾರ ಮಾಡುವವರಿಗೆ ಮನಸ್ಸಿಗೆ ಉಲ್ಲಾಸ ಕೊಡುವ ಪ್ರವಾಸಿ ತಾಣ. ಪ್ರವೇಶ ದ್ವಾರದಲ್ಲಿ ಕಂಬಗಳಲ್ಲಿ ಹಾಕಿರುವ ವಚನಗಳ ಸಾಹಿತ್ಯ, ಡಾಕ್ಟರ್ ಎಂ.ಎಚ್. ಮರಿಗೌಡರ ಪ್ರತಿಮೆಯ ಮುಂದೆ ಒಂದು ದೊಡ್ಡದಾದ ನಾಮಫಲಕ, ದೇವಾಲಯವೇ ಹೂವಿನ ತೋಟಂ, ಬರೆದಿರುವುದೇ ನವೀನ, ಮಕ್ಕಳಿಗೂ ವೃದ್ಧರಿಗೂ ಇವಿ ಕಾರ್ಗಳ ವ್ಯವಸ್ಥೆ. ವಿಶೇಷ ಸ್ಥಳತೆ ಎಂದರೆ ಗಾಜಿನ ಮನೆ. ಗಾಜಿನ ಮನೆಯಲ್ಲಿ ಹೂವಿನ ಪ್ರದರ್ಶನಕ್ಕೆ ಸಿದ್ಧ ಮಾಡಿರುವ ಬಿದುರಿನ ಬೊಂಬಿನ ಕಲಾವಿದರ ಕೈಚಳಕ. ಎತ್ತ ನೋಡಿದರೂ ಸಾಲುಗಟ್ಟಿ ನಿಂತ ವಿಧ ವಿಧವಾದ ಬಹುಕಾಲದ ಮರಗಳು, ಸಸ್ಯರಾಶಿ, ಹಸುರಿನ ಹುಲ್ಲುಹಾಸು, ಜೇನುನೊಣಗಳ ಹಾರಾಟ. 100ರಿಂದ 250 ವರ್ಷಗಳ ಹಳೆಯದಾದ ಮರಗಳ ಕಲಾಕೃತಿಗಳು ಕಣ್ಣಿಗೆ ತುಂಬ ಮುದ ಕೊಡುತ್ತವೆ. ಚಿಣ್ಣರು ಮತ್ತು ದೊಡ್ಡವರು ಆ ಸೌಂದರ್ಯಕ್ಕೆ ಮನಸೋತು ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳುತ್ತಾ ಸಂತೋಷ ಪಡುತ್ತಿರುವುದು. ಮರದ ಕೆಳಗಡೆ ಪಿಸು ಮಾತಿನಲ್ಲಿ ಮಾತನಾಡುತ್ತಿರುವ ಪ್ರೇಮಿಗಳು, ಹರಟೆ ಹೊಡೆಯುತ್ತಾ ಕೂತ ಸ್ನೇಹಿತರು, ಒಂದು ಕಡೆ ಚಿನ್ನರ ಕಲರವ, ಇನ್ನೊಂದು ಕಡೆ ಹಕ್ಕಿ ಪಕ್ಷಿಗಳ ಸದ್ದು, ಒಂದು ಕಡೆ ಕೈಯಲ್ಲಿ ಹಿಡಿದು ಚಿತ್ರಗಳನ್ನು ಬಿಡಿಸುತ್ತಿರುವ ಕಲಾವಿದರು. ಒಂದು ಗುಂಪಲ್ಲಿ ದೊಡ್ಡವರ ಬಳಗ, ಇನ್ನೊಂದು ಗುಂಪಲ್ಲಿ ಚಿಕ್ಕವರ ಬಳಗ. ಗುಂಪಲ್ಲಿ ಓಡಾಡುತ್ತಿರುವುದು ವಿಶೇಷ. ಮಧ್ಯದಲ್ಲಿ ಹಣ್ಣು ಹಂಪಲುಗಳು ಮಾರುತ್ತಿರುವ ದೃಶ್ಯ, ಕೆಲ ಜನಗಳು ಚೌಕಾಶಿ ಮಾಡುತ್ತಿರುವ ದೃಶ್ಯ. ಎತ್ತ ನೋಡಿದರೂ ಹಚ್ಚ ಹಸುರಿನ ಫಳಫಳ ಹೊಳೆಯುವ ಸೌಂದರ್ಯ ರಾಶಿ. ಅಂತಹ ಬಿರು ಬಿಸಿಲಿನ ತಾಪಮಾನವು ಇರುವ ಭಾವನೆಯೇ ಬರುವುದಿಲ್ಲ. ಬೃಹತ್ತಾಕಾರವಾಗಿ ಬೆಳೆದು ನಿಂತ ಮರಗಳು ಮೇಲೆ ಕಣ್ಣೆತ್ತಿ ನೋಡಿ ನೋಡಿ ಕಣ್ತುಂಬಿಕೊಳ್ಳಲು ಆನಂದ. ವಾರಾಂತ್ಯದಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತಾರೆ. ಲಾಲ್ಬಾಗ್ ಪ್ರವೇಶದ ಶುಲ್ಕ ವಯಸ್ಕರಿಗೆ 30 ರೂಪಾಯಿಗಳು, ಮಕ್ಕಳಿಗೆ 10 ರೂಪಾಯಿಗಳು. ಮೌಲ್ಯ ಚಿಕ್ಕದಾದರೂ ಉದ್ಯಾನವನದ ಮೌಲ್ಯಗಳು ತುಂಬಾನೇ ಅರ್ಥಗರ್ಭಿತ. ವರ್ಣಿಸುತ್ತಾ ಹೋದರೆ ಪದಗಳೇ ಸಾಲಲ್ಲ. ಅಮೋಘ, ಅದ್ಭುತ, ಆನಂದ, ವಿಸ್ಮಯ. ಸಾರ್ವಜನಿಕರ ಪ್ರವೇಶದ ಸಮಯವು ಪ್ರತಿದಿನ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ. ವಾಯುವಿಹಾರ ಮಾಡುವವರಿಗೆ ಪ್ರವೇಶದ ಸಮಯ ಬೆಳಗಿನ ಜಾವ 5ರಿಂದ 9 ಗಂಟೆಯವರೆಗೆ, ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೆ. ಒಟ್ಟು ವಿಸ್ತೀರ್ಣ 240 ಎಕರೆ. ಸಮುದ್ರ ಮಟ್ಟಕ್ಕಿಂತ 920 ಮೀಟರ್ ಎತ್ತರ. ವಿಶಾಲವಾದ ವೀಕ್ಷಣಾ ಸ್ಥಳಗಳು, ಪುಷ್ಪಗಡಿಯಾರ, ಮಹಾರಾಜರ ಪುತ್ಥಳಿ, ಮತ್ಸ್ಯಾಲಯ, ವಾದ್ಯರಂಗ, ಗುಲಾಬಿವನ, ಕೆರೆ, ಕಾವಲು ನಿಲಯ, ಬುರುಗದ ಮರ, ಮರದ ಪಳೆಯುಳಿಕೆ, ತಾವರೆಕೊಳ, ಗಾಜಿನ ಮನೆ, ಪಕ್ಷಿಗಳ ತಾಣ, ತೋಟಗಾರಿಕೆ ತರಬೇತಿ ಕೇಂದ್ರ, ಬೋನ್ಸೈ ಗಾರ್ಡನ್, ಕೆಂಪೇಗೌಡ ಗೋಪುರ, ಟೋಪಿಯರಿ ಗಾರ್ಡನ್, ಜಾಪನೀಸ್ ಗಾರ್ಡನ್, ನಿರ್ದೇಶನಾಲಯ, ಡಾಕ್ಟರ್ ಎಂ.ಎಚ್. ಮರಿಗೌಡರ ರಾಷ್ಟ್ರೀಯ ತೋಟಗಾರಿಕೆ ಗ್ರಂಥಾಲಯ, ತೋಟಗಾರಿಕೆ ಮಾಹಿತಿ ಕೇಂದ್ರ, ಸಂಕನ್ ಗಾರ್ಡನ್, ಕುಂಬಿಗಲ್ ಹಾಲ್. ಹೀಗೆ ಹೇಳುತ್ತಾ ಹೋದರೆ ಉದ್ಯಾನವನದ ಸ್ಥಳಗಳು ಅಪಾರ, ಅನನ್ಯ.